ಇವತ್ತು LOCಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ LOCಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಗಳು ಕೂಡ ಕೆರಳ್ತಾ ಇದ್ದಾವೆ. ಜಮ್ಮು ಕಾಶ್ಮೀರದ LOCಗೆ ಇವತ್ತು ಭೇಟಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಡ್ತಾ ಇರುವಂಥದ್ದು. ಇನ್ನು LOCಯಲ್ಲಿ ಪರಿಸ್ಥಿತಿಯನ್ನು ಕೂಡ ರಾಜನಾಥ್ ಸಿಂಗ್ ಅವಲೋಕನೆಯನ್ನು ಮಾಡ್ತಾರೆ. ನಂತರ ಜಮ್ಮು ವಾಯುನೆಲೆಗೆ ರಾಜನಾಥ್ ಸಿಂಗ್ ಭೇಟಿಯನ್ನು ಕೊಡ್ತಾರೆ. ಒಂದಿಷ್ಟು ಮಾತುಕತೆ ಆಡ್ತಾರೆ. ನಾಳೆ ಭುಜ್ ಏರ್ಬೇಸ್ಗೂ ಕೂಡ ರಾಜನಾಥ್ ಸಿಂಗ್ ಭೇಟಿಯನ್ನು ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಮೀಟಿಂಗ್ ಆಗ್ತಾ ಇದೆ. ಇನ್ನೊಂದು ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಹಲವಾರು ಭೇಟಿಗಳಾಗ್ತಾ ಇದ್ದಾವೆ. ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಭಾರತವನ್ನು ಮತ್ತಷ್ಟು ಹೇಗೆ ನಾವು ಭದ್ರಪಡಿಸಬೇಕು, ಭಾರತವನ್ನು ಮತ್ತಷ್ಟು ನಾವು ಹೇಗೆ ಸದೃಢಗೊಳಿಸಬೇಕು, ಆ ನಿಟ್ಟಿನಲ್ಲಿ ಇವತ್ತು ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಬೇರೆ ಬೇರೆ ಒಂದಿಷ್ಟು ಪ್ರತ್ಯೇಕವಾದಂತಹ ಮೀಟಿಂಗ್ಗಳನ್ನ ಮಾಡ್ತಾ ಹೇಗೆ ಮತ್ತಷ್ಟು ಭಾರತವನ್ನು ನಾವು ಸದೃಢವಾಗಿ ಮಾಡಬೇಕು, ಆಮೇಲೆ ಭಾರತಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು, ಸ್ವದೇಶಿ ಪ್ರಾಡಕ್ಟ್ಗಳನ್ನು ನಾವು ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚಿಂತನೆಗಳು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ಕೂಡ ಈ ಆಪರೇಷನ್ ಸಿಂಧೂರಿಗಿಂತ ಮುಂಚೆನೂ ಅನೇಕ ಸಭೆಗಳನ್ನು ಮಾಡಿದರು. ಸೇನಾ ಮುಖ್ಯಸ್ಥರ ಜೊತೆ ಸಭೆ ಆಯಿತು, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಸಭೆ ಆಯಿತು, ಇನ್ನು CDS ಜೊತೆ ಕೂಡ ಸಭೆಯನ್ನು ಮಾಡಿದರು. ಪ್ರತಿ ಸಭೆಯಲ್ಲೂ ಕೂಡ ಒಂದೊಂದು ನಿರ್ಣಯಕ್ಕೆ ಬರ್ತಾ ಇದ್ದಾರೆ, ಒಂದೊಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಮುಂದೆ ನಾವು ಹೇಗೆ ಭಾರತವನ್ನು ಗಟ್ಟಿಗೊಳಿಸಬೇಕು, ಭಾರತವನ್ನು ಹೇಗೆ ನಾವು ಸದೃಢ ಮಾಡಬೇಕು, ಇನ್ನು ಶತ್ರು ರಾಷ್ಟ್ರಗಳಿಗೆ ನಾವು ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ, ನಮ್ಮ ಸಾಮರ್ಥ್ಯ ಏನು ಅನ್ನೋದು ಆಲ್ರೆಡಿಗೆ ಗೊತ್ತಾಗಿದೆ. ಮತ್ತಷ್ಟು ನಮ್ಮ ದೇಶವನ್ನು ಗಟ್ಟಿಗೊಳಿಸಬೇಕು. ಜೊತೆಗೆ ಕ್ಷಿಪಣಿಗಳಿರ್ಬೋದು, S-400 ಅಂತಹ ರಕ್ಷಾ ಕವಚ ಇರ್ಬೋದು, ಇದನ್ನೆಲ್ಲ ಹೇಗೆ ಮತ್ತಷ್ಟು ನಾವು ಗಟ್ಟಿಗೊಳಿಸಬೇಕು ಅಂತ. ಇನ್ನು ಭಾರತೀಯ ಸೇನೆಯ ಬತ್ತಳಿಕೆ ಸೇರ್ತಾ ಇದೆ ಭಾರ್ಗವಾಸ್ತ್ರ. ಡ್ರೋನ್ ಧ್ವಂಸ ಮಾಡುವಂತಹ ಭಾರ್ಗವಾಸ್ತ್ರ ಪ್ರಯೋಗ ಈಗ ಯಶಸ್ವಿಯಾಗಿದೆ. ಸಮೂಹ ಡ್ರೋನ್ ದಾಳಿ ತಡೆಯಬಲ್ಲಂತಹ ಭಾರ್ಗವಾಸ್ತ್ರ. ಸಮೂಹ ಡ್ರೋನ್ಗಳು ಎಷ್ಟೇ ಡ್ರೋನ್ ಬಂದರೂ ಅದನ್ನು ತಡೀತದೆ. ದೇಶೀಯ ಕಂಪನಿ ಅಭಿವೃದ್ಧಿಪಡಿಸಿದ ಡ್ರೋನ್ ತಡೆ ವ್ಯವಸ್ಥೆ ಅನ್ನೋದು ಇದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. 6 ರಿಂದ 10 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಡ್ರೋನ್ ಪತ್ತೆ ಆಗುತ್ತೆ. ಭಾರ್ಗವಾಸ್ತ್ರಕ್ಕಿದೆ ಡ್ರೋನ್ ಹೊಡೆದು ಹಾಕಬಲ್ಲಂತಹ ಶಕ್ತಿ. ಇನ್ನೊಂದು ಕಡೆ ಇದು ಸ್ವದೇಶಿ ನಿರ್ಮಿತ, ಮತ್ತೊಂದು ಹೆಮ್ಮೆ ಇದು. ಒಡಿಶಾ ಕರಾವಳಿ ಪ್ರದೇಶದಲ್ಲಿ ನಡೆದಂತಹ ಪ್ರಯೋಗ ಈಗ ಯಶಸ್ವಿಯಾಗಿದೆ. ದೇಶದ ಯಾವುದೇ ಭಾಗದಲ್ಲಿ ಭಾರ್ಗವಾಸ್ತ್ರ ಸಿಸ್ಟಮ್ ಅನ್ನು ಬಳಕೆ ಮಾಡಬಹುದು. ಭಾರತೀಯ ಸೇನೆಯ ಬತ್ತಳಿಕೆ ಈಗ ಭಾರ್ಗವಾಸ್ತ್ರ ಸೇರಿರುವಂಥದ್ದು ನಿಜಕ್ಕೂ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ಭಾರತೀಯರೇ ಹೆಮ್ಮೆ ಪಡುವಂಥ ವಿಚಾರ. ಡ್ರೋನನ್ನು ಧ್ವಂಸ ಮಾಡುವಂತಹ ಭಾರ್ಗವಾಸ್ತ್ರ ಪ್ರಯೋಗ ಈಗ ಯಶಸ್ವಿಯಾಗಿದೆ. ನೋಡಿ, ಒಂದು ಕಡೆ S-400 ಇಡೀ ದೇಶದ ರಕ್ಷಾ ಕವಚವಾಗಿ ನಿಂತಿತ್ತು. ಮೊನ್ನೆ ಪಾಕಿಸ್ತಾನದಿಂದ ಬಂದಂತಹ ಚೀನಾ ನಿರ್ಮಿತ ಅನೇಕ ಡ್ರೋನ್ಗಳು, ಕ್ಷಿಪಣಿಗಳು, ಜೆಟ್ ವಿಮಾನಗಳನ್ನು 400 ರಿಂದ 600 ಕಿಲೋಮೀಟರ್ ದೂರದಿಂದಲೇ ಕಂಡುಹಿಡಿದು ಅದನ್ನು ಆಗಸದಲ್ಲೇ ಹೊಡೆದಾಕುವಂತಹ ಸಾಮರ್ಥ್ಯ S-400ಗಿದೆ. ಅದನ್ನು ನಾವು ಸುದರ್ಶನ ಚಕ್ರ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಆ ಸುದರ್ಶನ ಚಕ್ರ ಅಥವಾ S-400 ಅದು ಸುಮಾರು 600 ರಿಂದ 1000 ಕಿಲೋಮೀಟ್ರ್ ಒಂದು ಡಿಸ್ಟೆನ್ಸಲ್ಲಿ ಶತ್ರು ದೇಶದ ಯಾವುದೇ ಕ್ಷಿಪಣಿ ಬಂದರೂ ಕೂಡ ಅದನ್ನು ಹೊಡೆದಾಕುವಂಥ ಸಾಮರ್ಥ್ಯ ಅದಕ್ಕಿತ್ತು. ಈಗೇನು ಮೊನ್ನೆ ಈಗ ಆಪರೇಷನ್ ಸಿಂಧೂರ ಮಾಡಿದಂಥ ಸಂದರ್ಭದಲ್ಲೇ ಅದರ ಸಾಮರ್ಥ್ಯ ಏನು ಅಂತ ಇವತ್ತು ಜಗತ್ತಿಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಇಸ್ರೇಲ್ನ ನಿರ್ಮಿತ ಕ್ಷಿಪಣಿಗಳೂ ಸಾಕಷ್ಟು ಕೆಲಸ ಮಾಡಿದೆ. ಮತ್ತು ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಅದು ಕೂಡ ಪಾಕಿಸ್ತಾನದ ಗಡಿ ದಾಟಿ ಹೋಗಿ ನುಗ್ಗಿ ಶತ್ರುಗಳ ಸಂಹಾರ ಮಾಡಿದೆ. ಈಗ ಭಾರ್ಗವಾಸ್ತ್ರ ಕೂಡ ಸಾಕಷ್ಟು ಒಂದು ಯಶಸ್ವಿಯಾಗಿದೆ ಪ್ರಯೋಗಗಳು. ಇದು ಕೂಡ ಮುಂದಿನ ದಿನಗಳಲ್ಲಿ ಶತ್ರು ದೇಶವನ್ನು ಹೋಗಿ ಅಲ್ಲಿ ದಾಟಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲಿಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದೆ ಭಾರತೀಯ ಸೇನೆ.